ಹಾಯ್ ಗಾಯ್ಸ್, ನಾನು ನಿಮ್ಮ ಹೂನಾಡ ಅಭಿಲಾಷ್. ನೋಡಿ, ಇವತ್ತು ಫಸ್ಟ್ ಶಿಫ್ಟ್ ಇತ್ತು, ಕಂಪ್ನಿಗೆ ಹೋಗಿ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ಕೋಳಿ ಕಾಣಿಸಿದ್ದು, ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಬಂದೆ. ಮತ್ತೆ ನಮ್ಮ ಹತ್ರ ಟರ್ಕಿ ಗಂಡು ಇದೆಲ್ಲ, ಹೆಣ್ಣು ತಗೊಳೋಣ ಅಂತ ಹೇಳಿ ಬಂದಿದ್ದೆ. ಇಲ್ಲಿ ನೋಡುವ ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ನಾನು ನಿಮ್ಮ ಹೂನಾಡ ಅಭಿಲಾಷ್. ಜೈ ಶ್ರೀರಾಮ್. ನೋಡಿ, ಅವರೇ ಸೇಲ್ ಮಾಡ್ತಾ ಇರೋದು. ನಿಮಗೆ ಈಗ ಹೇಳ್ತೀನಿ ಯಾವ ಥರ ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತ. ಯಾವ ಥರ ಚೌಕಾಸಿ ಮಾಡೋದು ಏನಂತೆಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಗಿರಿರಾಜ ಕೋಳಿನಾ? ಅದು ಮೈಸೂರು ನಾಟ್ಯನ ಅಂತ ನಾವು ಎಷ್ಟು ಕೆಜಿ ಬರುತ್ತೆ? 2 kg ಅಷ್ಟೇ. ಅದನ್ನೆಲ್ಲ ಪೆರಗಲ್ಲ. ನಮ್ಮ 5 kg ಪೆರಗಿದೆ. ಇದು ಜೊತೆ 350. 300 ರೂಪಾಯಿ ಕೊಡ್ತೀರಾ? 250 ರೂಪಾಯಿ, 200 ರೂಪಾಯಿ ಕೊಡ್ತೀರಿ ಇವು. ಇದು 100 ರೂಪಾಯಿ ಹೇಳಿ 900 ರೂಪಾಯಿ ಲಾಸ್ಟಾ? 350 ಕೆಜಿ 350. 300 ರೂಪಾಯಿ 350, 320 ಯಾವಾಗ ಬರ್ತದೆ. ಕಸ್ಟಮರ್ ಹೆಂಗ್ ಬಿದ್ರೆ ಹಂಗೆ. ಅಲ್ಲ, ನಿಮ್ಮ ಹತ್ರನೇ ತಗೊಂಡು ಅಷ್ಟು ಬರೋದೇ ಇಲ್ಲಲ್ಲ. ಗೊತ್ತಾಗಿತ್ತ ಇವಾಗ. ಇದು ಒನ್ ಡೇ ಮೊಟ್ಟೆಲ್ಲ ಬರ್ತದಲ್ಲ, ಅದೇ ಮೊಟ್ಟೆ ಎಷ್ಟಿದು? ಮೊಟ್ಟೆ ಅಷ್ಟು ಗೊತ್ತಿಲ್ಲ. ಒನ್ ಡೇ ಫಿಕ್ಸ್ 180 ರೂಪಾಯಿ ಇದೆ. ಮೊಟ್ಟೆನೇ? ಮೊಟ್ಟೆ ಇಲ್ಲ, ಒನ್ ಡೇ ಫಿಕ್ಸ್. ಮರಿ ಗುಡ್ಲು ಪೇಟೆ ಮರಿ. ಇವತ್ತು ಮರಿ ಮಾಡ್ತದಲ್ವಾ, ಅದು ಒಂದು ಮರಿಯೇ 180 ರೂಪಾಯಿ. ಅದು 35 ರೂಪಾಯಿ ನಮ್ಮ ಮೊಟ್ಟೆ ಬಿಟ್ಟು ಬಂತ ಮರಿ. ಎಷ್ಟಂದ್ರಿ? ಒಂದೇನಿಲ್ಲ, ಪಿಲ್ಲಲು 35 ರೂಪಾಯಿ ಅಲ್ಲ? ಪಿಲ್ಲಲು. ಇದು 2 ತಿಂಗಳಾಗಿದೆ. ನೀವು ತಗೊಂಡು 2 ತಿಂಗಳಾಗಿದೆ. ಅದು 2 ತಿಂಗಳಾಗಿದೆ. ಫಾರಮಲ್ಲಿ ಸಾಕಿರೋದು. ಅಲ್ಲಿ ಅವ್ರ ಹತ್ರ ನಿಮ್ಮ ಫಾರಮ್ ಮುಂದೆ ಒಂದು ಹತ್ರ తీసుకొని ಬರ್ತಾನೆ. ನಾನು ನಿಮ್ಮ ಹತ್ರ ತಗೊಂಡಿದ್ದಪ್ಪ ಎಲ್ಲ. ಗಂಡು 2 ಕೊಟ್ಬಿಟ್ಟಿದ್ದೆ. ಅದು ಏನು ಮಾಡೋದು, ಏನು ಕದೇನೋ. ಇದು ಸಿಡಿ ಕೊಳ್ಳು 110 ರೂಪಾಯಿ. ಬೆಳೆ ಬಂದರೆ 110 ರೂಪಾಯಿ. ಸಣ್ಣ ಮರಿನೇ 110 ರೂಪಾಯಿ ಕೊಡ್ತೀರಾ? ನನಗೆ ಲಾಸ್ ಆಗ್ತಿಲ್ವಾ? ಇಲ್ಲಾಂದ್ರೆ ಕೊಡಕ್ಕೆ ಅಲ್ಲ, 600 ರೂಪಾಯಿ ಕೊಡ್ಬೋದು, ಕೊಡೋಣ. ಬರಲ್ಲ. ಲಾಸ್ಟ್ ಇಷ್ಟು ಕೊಡ್ತೀಯ ಹೋಗ್ಲಿ? 850 ರೂಪಾಯಿ ಕೊಡೋಣ. ಅವೆಲ್ಲ తీసుకొని ಬಿಟ್ಬಿಡೋಣ. 850 ರೂಪಾಯಿ ರೂಪಾಯಿ 2 kg ಕೊಟ್ಟು ಬಿಡೋಣ ಅಂತ. ಅವ್ರು ತಗೊಳಲ್ಲ, ಇವರು తీసుಕೊಂತಾರಣ. ಇವಾಗ ದಸರಾ ಬರುತ್ತೆ ಏನೋ, ಅವಾಗ ಟೈಮ್ ಕೊಟ್ಟರೆ ಅವ್ರು ಮಾಡ್ತಾರೆ ನೋಡಿ. ಬಾಯ್ ಅವರು ಕೊಟ್ಟು ಬಿಡು. ಬಿರಿಯಾನಿ ಮಾಡ್ತಾರೆ. 300 ರೂಪಾಯಿ 400 ರೂಪಾಯಿ ತಾಳ್ತಾರೆ ಒಂದು. ಹೌದಾ? ಇಲ್ಲಣ್ಣ, ಗೋಧಿ ಪುಡಿ ಏನಾದ್ರು ಸಂತೆಗೆ ಬಂದು ಬಿಡೋಣ, ಮಾರಿ ಬಿಡೋಣ. ಹೋಗುತ್ತಾ? ಅಲ್ಲಿ ಬಂದು ಸೀಟಿ ಕೋಲು, ಕರಿಕಿ ಕೋಲು, ಬಾತ್ಲು ಬಾತ್ರೆಲ್ಲ ಬರ್ತಾರೆ. ಹೌದಾ? 700 ರೂಪಾಯಿಗೆ ಏನಾಗಿತ್ತಣ್ಣ? ಆಗಲ್ಲ ಕೊಟ್ಟು ಬಿಡ್ತಾನ. 700 ರೂಪಾಯಿಗೂ ಕೊಡಲ್ಲ? ಲಾಸ್ಟ್ ಅವ್ರ ಹತ್ರ ಚೌಕಾಸಿ ಮಾಡಿ ಕೋಳಿ ತಗೊಂಡ್ಬಂದೆ. ಅದು ಎಷ್ಟು ಬೆಲೆ ಬಾಳ್ಬೋದು ಅಂತ ನೋಡೋಣ, ಗೆಸ್ ಮಾಡಿ ಹೇಳಿ ನೋಡೋಣ ಯಾರ್ದು ಕರೆಕ್ಟ್ ಆಗುತ್ತೆ ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಕರೆಕ್ಟ್ ಆಗಿಲ್ಲ ಅಂದರೆ ಜಸ್ಟ್ ಒಂದು ಲೈಕ್ ಮಾಡ್ತೀನಿ ಅಷ್ಟೇ. ನಾನು ನಿಮ್ಮ ಹೂನಾಡ ಅಭಿಲಾಷ್. ಜೈ ಶ್ರೀರಾಮ್.